ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೌ ಟು ರೈಟ್ ಅ ಲೆಸನ್ ಪ್ಲ್ಯಾನ್ ಅನ್ನೋ ವಿಡಿಯೋದಕ್ಕೆ ನಾನು ಕೆಲವೊಂದು ಎಕ್ಸ್ಪ್ಲನೇಷನ್ನ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಅದರಲ್ಲಿ 4th ಪಾಯಿಂಟ್ನ ನೀವು ಅಬ್ಸರ್ವ್ ಮಾಡ್ಬೋದು. ಧನಾತ್ಮಕ ಚಟುವಟಿಕೆಗಳು ಅಂತ ಇದೆ. ಆ ಪಾಯಿಂಟ್ಸ್ನ ಎಕ್ಸ್ಪ್ಲನೇಷನ್ನ ಇವತ್ತು ನೋಡ್ತಾ ಹೋಗೋಣ. ಅದರಲ್ಲಿ ಯಾವುದೆಲ್ಲ ಸಬ್ ಪಾಯಿಂಟ್ಸ್ ಬರುತ್ತೆ ಅನ್ನೋದನ್ನು ಇಲ್ಲಿ ನೀವು ನೋಡಬಹುದು. ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಇಮೇಜಲ್ಲಿ ಏನು ಶೋ ಆಗ್ತಿದೆಯಲ್ಲ, ಇದೆಲ್ಲ ಪಿಕ್ಚರ್ಸ್ನ ನಾವು ಪಾಸಿಟಿವ್ ಆ್ಯಕ್ಟಿವಿಟೀಸ್ ಅಥವಾ ಧನಾತ್ಮಕ ಚಟುವಟಿಕೆಗಳು ಅಂಥೇಳಿ ಕರಿತೀವಿ. ಈ ಧನಾತ್ಮಕ ಚಟುವಟಿಕೆಗಳಲ್ಲಿ ಫಸ್ಟ್ ಪಾಯಿಂಟ್ ನಾನು ಬರೆದು ಹಾಕಿದಂಗೆ ಕ್ವಿಝ್ ಅಂತ ಇದೆ. ಕ್ವಿಝ್ನ ಬಗ್ಗೆ ಈಗ ನಾವು ನೋಡ್ತಾ ಹೋಗೋಣ. ಇದೊಂದು ಪಾಸಿಟಿವ್ ಆ್ಯಕ್ಟಿವಿಟಿ. ಕ್ವಿಝನ್ನು ನಾವು ಯಾಕೆ ಪಾಸಿಟಿವ್ ಆ್ಯಕ್ಟಿವಿಟಿ ಅಂತ ಹೇಳಿ ಕರಿತೀವಿ ಅಂತ ಅಂದರೆ, ಇದನ್ನು ನಾವು ಕ್ಲಾಸ್ ರೂಮಲ್ಲಿ ಮಾಡಿಸೋದ್ರಿಂದ ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಮತ್ತು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಒಬ್ರಿಗೊಬ್ಬರು ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಚರ್ಚೆ ನಡೆಸೋದಕ್ಕೂ ಕೂಡ ಯೂಸ್ ಆಗುತ್ತೆ. ಅದಕ್ಕೆ ಇದನ್ನು ನಾವು ಪಾಸಿಟಿವ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಸಬ್ ಪಾಯಿಂಟು ಗ್ರೂಪ್ ಆ್ಯಕ್ಟಿವಿಟಿ. ಇದನ್ನು ನಾವು ಸೋಷಿಯಲ್ ಆ್ಯಕ್ಟಿವಿಟಿ ಅಂತಲೂ ಕರಿತೀವಿ. ಸೋಷಿಯಲ್ ಆ್ಯಕ್ಟಿವಿಟಿಗೂ ಇದೇ ಪಾಯಿಂಟು ಸಿಮಿಲರ್ ಆಗುತ್ತೆ ಮತ್ತು ಗ್ರೂಪ್ ಆ್ಯಕ್ಟಿವಿಟಿಗೂ ಸಿಮಿಲರ್ ಆಗುತ್ತೆ. ಗ್ರೂಪ್ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳಿಗೆ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಮತ್ತು ಗ್ರೂಪ್ ಡಿಸ್ಕಷನ್ ಮಾಡೋದಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ ಮತ್ತು ಅವರಲ್ಲಿ ಫ್ರೆಂಡ್ಶಿಪ್ ಜಾಸ್ತಿ ಆಗುತ್ತೆ ಮತ್ತು ಅವರು ಒಬ್ರಿಗೊಬ್ಬರು ಕಾನ್ವರ್ಸೇಷನ್ ಆಗಿರಬಹುದು ಮತ್ತು ಕೋಪ್ರೇಷನ್ ಆಗಿರ್ಬೋದು, ಇದೆಲ್ಲ ಕೂಡ ಒಬ್ರಿಗೊಬ್ಬರಲ್ಲಿ ಅವರಲ್ಲಿ ಜ್ಞಾನ ಹೆಚ್ಚಿಸೋಕ್ಕೆ ಸಾಧ್ಯವಾಗುವಂತಹ ಅಂಶಗಳು. ಅದಕ್ಕೋಸ್ಕರ ನಾವು ಕ್ಲಾಸ್ ರೂಮಲ್ಲಿ ಗ್ರೂಪ್ ಆ್ಯಕ್ಟಿವಿಟಿನ ಮಾಡಿಸ್ತೀವಿ. ಇದನ್ನು ನಾವು ಸೋಷಿಯಲ್ ಆ್ಯಕ್ಟಿವಿಟಿ ಅಂತಲೂ ಕರಿತೀವಿ. ಇದು ಕೂಡ ಒಂದು ಪಾಸಿಟಿವ್ ಆ್ಯಕ್ಟಿವಿಟಿ ಅಂತ ನಾವು ಹೇಳಬಹುದು. ಇದರಲ್ಲಿ ಇವ್ರು ಹೆಂಗೆ ಕೂತಿದ್ದಾರೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಗ್ರೂಪಾಗಿ ಇವರು ಡಿಸ್ಕಸ್ ಮಾಡ್ತಿದ್ದಾರೆ ಮತ್ತು ಗ್ರೂಪಾಗಿ ಕೂತ್ಕೊಂಡಿದ್ದಾರೆ. ಆದ್ದರಿಂದ ಇದನ್ನು ಮತ್ತೊಂದು ಹೆಸರಿನಿಂದ ಸರ್ಕಲ್ ಆ್ಯಕ್ಟಿವಿಟಿ ಅಂತಲೂ ಸಹ ಕರಿಬಹುದು. ನೆಕ್ಸ್ಟ್ ಸಬ್ ಪಾಯಿಂಟು ಪಾತ್ರಾಭಿನಯ. ಈ ಪಾತ್ರಾಭಿನಯ ಮಾಡಿಸೋದ್ರಿಂದ ಕ್ಲಾಸ್ ರೂಮಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಮತ್ತು ವಿವಿಧ ಪಾತ್ರಗಳ ಮತ್ತು ಪರಿಚಯದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕ ಕೌಶಲ್ಯನೂ ಕೂಡ ಬೆಳೆಸಬಹುದು. ಇದರಲ್ಲಿ ಏಕಪಾತ್ರ ಅಭಿನಯನೂ ನೀವು ಮಾಡಿಸ್ಬೋದು. ಇದರಿಂದ ಏನು ಬೆನಿಫಿಟ್ ಅಂತ ಅಂದರೆ, ಮಕ್ಕಳಲ್ಲಿ ಸ್ಮರಣಾಶಕ್ತಿ ಹೆಚ್ಚಾಗತ್ತೆ ಮತ್ತು ಆ ಪಾತ್ರನ ಅವರು ನೆನಪಿಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಪಾಸಿಟಿವ್ ಆ್ಯಕ್ಟಿವಿಟಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸಾಮೂಹಿಕ ಚಟುವಟಿಕೆ, ಇದನ್ನು ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಜಾಸ್ತಿ ಇದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಲ್ಲ. ಇದ್ರದ್ದು ಇಂಪಾರ್ಟೆನ್ಸ್ ಮಾತ್ರ ನಾನು ಹೇಳ್ತೀನಿ. ಸಾಮೂಹಿಕ ಚಟುವಟಿಕೆ ಕ್ಲಾಸ್ ರೂಮಲ್ಲಿ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಮತ್ತು ಸಹಕಾರ ಜಾಸ್ತಿ ಆಗುತ್ತೆ, ಕೋಆಪ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು. ಇದನ್ನು ಮಕ್ಕಳಲ್ಲಿ ಬೆಳೆಸೋದ್ರಿಂದ ಒಬ್ರಿಗೊಬ್ಬರು ಹೊಂದಾಣಿಕೆ ಮನೋಭಾವ ಬೆಳೆಯೋದ್ರಿಂದ ಇದೊಂದು ಪಾಸಿಟಿವ್ ಆ್ಯಕ್ಟಿವಿಟಿ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಸಬ್ ಪಾಯಿಂಟು ಸಿಂಬಲೈಸ್ಡ್ ಆ್ಯಕ್ಟಿವಿಟಿ ಅಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಡಿಫ್ರೆಂಟ್ ಸಿಂಬಲ್ಸ್ನ ತೋರಿಸ್ತಾ ಇದ್ದಾರೆ. ಇದು ನಿಮಗೆ ಹೊಸ ಆ್ಯಕ್ಟಿವಿಟಿ ಅನ್ನಿಸ್ಬಹುದು. ಇದರಲ್ಲಿ ಸಿಂಬಲೈಸ್ಡ್ ಆ್ಯಕ್ಟಿವಿಟಿ ಅಂತ ಅಂದರೆ, ಹೆಸರೇ ಹೇಳೋ ಹಾಗೆ ಸಾಂಕೇತಿಕ ಚಟುವಟಿಕೆಗಳು ಅಂದರೆ ಸಂಕೇತಗಳ ಮೂಲಕ ಮಕ್ಕಳಲ್ಲಿ ಚಟುವಟಿಕೆಯನ್ನು ಮಾಡಿಸೋದ್ರಿಂದ ಮಕ್ಕಳಿಗೆ ದೀರ್ಘಾಸಕ್ತಿ ಬೆಳೆಯೋದಕ್ಕೆ ಯೂಸ್ ಆಗುತ್ತೆ ಮತ್ತು ಅವರಿಗೆ ಜ್ಞಾನನೂ ಕೂಡ ಹೆಚ್ಚಿಸಬಹುದು. ಕಲಿಕೆಯ ವಿಷಯ ದೀರ್ಘವಾಗಿ ಉಳ್ಕೊಳ್ಳೋದಕ್ಕೂ ಕೂಡ ಈ ಆ್ಯಕ್ಟಿವಿಟಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ, ಸಿಂಬಲ್ಗಳನ್ನ ತೋರಿಸೋದ್ರಿಂದ ಮಕ್ಕಳಿಗೆ ಅದು ಅಟ್ರಾಕ್ಟಿವ್ ಆಗಿರುತ್ತೆ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಧನಾತ್ಮಕ ಚಟುವಟಿಕೆಯಾಗಿರುತ್ತೆ. ನೆಕ್ಸ್ಟು ಕ್ಲಾಸ್ ರೂಮ್ ಓರಿಯೆಂಟೆಡ್ ಅಥವಾ ತರಗತಿ ಸೀಮಿತ ಚಟುವಟಿಕೆಗಳು ಅಂತ ನಾವು ಏನು ಕರಿತೀವಿ. ಇಲ್ಲಿ ಡಿಸ್ಪ್ಲೇ ಆಗ್ತಿದೆಯಲ್ಲ, ಇದುವರೆಗೂ ನಾನು ಹೇಳಿದಂಥ ಎಲ್ಲ ಚಟುವಟಿಕೆಗಳು ಕೂಡ ತರಗತಿ ಸೀಮಿತ ಚಟುವಟಿಕೆಗಳಾಗಿರ್ತವೆ. ಇದನ್ನು ನೀವು ತರಗತಿಯೊಳಗೆ ಆರಾಮಾಗಿ ಮಾಡಿಸಬಹುದು. ಇದರಿಂದ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ನಾನು ಅದೇ ಚಟುವಟಿಕೆಗಳು ಮಾಡಿಸ್ಬೇಕಾದ್ರೆ ನಿಮಗೆ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ನೆಕ್ಸ್ಟು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹಾಕ್ತೀನಿ. ಅದರಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂತ ನಾನು ಡಿವೈಡ್ ಮಾಡಿದ್ದೀನಿ. ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಏನಿದ್ದಾವೆ ಅವೆಲ್ಲ ನೀವು ಆರಾಮಾಗಿ ಕ್ಲಾಸ್ ರೂಮಲ್ಲಿ ಮಾಡಿಸಬಹುದಂತಹ ಆ್ಯಕ್ಟಿವಿಟಿಗಳು. ಔಟ್ಡೋರ್ ಆ್ಯಕ್ಟಿವಿಟಿಗಳೇನಿದ್ದಾವೆ ಅದೆಲ್ಲ ನೀವು ಹೊರಗಡೆ ಮಾಡಿಸುವಂಥ ಆ್ಯಕ್ಟಿವಿಟಿಗಳಾಗಿರುತ್ತೆ.
ಈ ಇಮೇಜಸ್ಗಳನ್ನ ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಇಂಡೋರ್ ಆ್ಯಕ್ಟಿವಿಟಿ ಮತ್ತು ಔಟ್ಡೋರ್ ಆ್ಯಕ್ಟಿವಿಟಿ ಅಂತ. ಈ ಇಂಡೋರ್ ಆ್ಯಕ್ಟಿವಿಟಿನ ನೀವು ಕ್ಲಾಸ್ ರೂಮಲ್ಲಿ ಮಾಡಿಸಬಹುದು. ಔಟ್ಡೋರ್ ಆ್ಯಕ್ಟಿವಿಟೀಸ್ಗಳು ಏನಿದ್ದಾವೆ ಇದನ್ನು ನೀವು ಹೊರಗಡೆ ಮಾಡಿಸ್ಬೋದು. ಇದನ್ನು ನಾನು ಈಗಾಗಲೇ ಹೇಳಿದಾಗೆ ಸಾಮೂಹಿಕ ಚಟುವಟಿಕೆನು ಅಂತ ಕರಿತೀವಿ. ಇಂಡೋರ್ ಆ್ಯಕ್ಟಿವಿಟಿನ ನಾವು ತರಗತಿ ಸೀಮಿತ ಚಟುವಟಿಕೆಗಳು ಅಂತ ಕರಿತೀವಿ. ಇಲ್ಲಿ ಇಮೇಜ್ನ ನೋಡಿ ನೀವು ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ನಾನು ಇಮೇಜ್ನ ಆ್ಯಡ್ ಮಾಡಿದ್ದೀನಿ, ನೋಡಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾಯಿಂಟ್ನ ಎಕ್ಸ್ಪ್ಲನೇಷನನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಕೂಡ ಸಬ್ ಪಾಯಿಂಟ್ಸ್ ಇದ್ದಾವೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಈ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಲೆಸನ್ ಪ್ಲ್ಯಾನ್ ಬರೀಬೇಕಾದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.